ನಟ ದರ್ಶನ್ ಅವರು ಇವತ್ತಿನಿಂದ ಮೈಸೂರಿನಲ್ಲಿ ಚಿತ್ರೀಕರಣದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದು ಒಂದು ಕಡೆ. ಮತ್ತೊಂದು ಕಡೆ ತನ್ನ ಆಪ್ತರಿಗೆ ಶಾಕ್ ಕೊಟ್ಟಿದ್ದಾರೆ ನಟ ದರ್ಶನ್. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇದ್ದರು, ಯಾರನ್ನು ಫಾಲೋ ಮಾಡ್ತಾ ಇದ್ರು, ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡೋದ್ರ ಮುಖಾಂತರ ಯಾಕೆ ದರ್ಶನ್ ಅವರ ಈ ನಡೆ ಅಂತಕ್ಕಂಥ ಅನುಮಾನ ಮೂಡುವ ರೀತಿಯಲ್ಲಿ ದರ್ಶನ್ ಅವರು ನಡ್ಕೊಂಡಿದ್ದಾರೆ. ಅದರಲ್ಲೂ ಯಾರನ್ನ, ತನ್ನ ಅತ್ಯಂತ ಆತ್ಮೀಯರನ್ನು, ರಕ್ತ ಸಂಬಂಧಿಕರನ್ನು ಎಲ್ಲರನ್ನೂ ಕೂಡ ಅವರು ಸೋಷಿಯಲ್ ಮೀಡಿಯಾದಿಂದ ದೂರ ಮಾಡಿಕೊಂಡಿದ್ದಾರೆ. ಹಾಗಾದರೆ ಯಾಕೆ? ಈ ಪ್ರಶ್ನೆ ಈಗ ಒಂದು ರೀತಿ ಇಂಡಸ್ಟ್ರಿನಲ್ಲಿ ಬಹಳ ಬಿರುಸಾಗಿ ನಡೀತಾ ಇರತಕ್ಕಂಥ ಚರ್ಚೆ. ದರ್ಶನ್ ತಮ್ಮ ರಕ್ತ ಸಂಬಂಧಿಕರು ಮತ್ತು ಆಪ್ತೇಷ್ಟರು ಇವರೆಲ್ಲರಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ. ಅವರ ಒಂದು ನಡೆ ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ಸ್ಟಾ, ಫೇಸ್ಬುಕ್, ಎಕ್ಸ್ ಖಾತೆಯಿಂದ ಆಪ್ತರಿಗೆ ಕೊಟ್ಟಿದ್ದಾರೆ. 6 ಜನ ಆಪ್ತರನ್ನು ಅನ್ಫಾಲೋ ಮಾಡಿದ್ದಾರೆ ನಟ ದರ್ಶನ್. ಯಾರು 6 ಜನ ಅಂತಂದರೆ ಸುಮಲತಾ ಅಂಬರೀಷ್, ಅಭಿಷೇಕ್ ಅಂಬರೀಷ್, ಅಭಿಷೇಕ್ ಪತ್ನಿ ಅವಿವಾ ಬಿದ್ದಪ್ಪ, ಸಹೋದರ ದಿನಕರ್, ಪುತ್ರ ವಿನೀಶ್ ಇವರೆಲ್ಲರನ್ನೂ ಅನ್ಫಾಲೋ ಮಾಡಿದ್ದಾರೆ ದರ್ಶನ್. ಅಧಿಕೃತ ಫ್ಯಾನ್ಸ್ ಪೇಜ್ ಡಿ ಕಂಪನಿ ಕೂಡ ಅನ್ಫಾಲೋ ಆಗಿದೆ. ನಟ ದರ್ಶನ್ ನಡೆಗೆ ಈಗ ಅಭಿಮಾನಿಗಳಿಗೆ ಶಾಕ್ ಜೊತೆಗೆ ಅಚ್ಚರಿ ಮತ್ತು ಕಾರಣ. ಯಾಕೆ 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 ಇದೇ ಇವಾಗ ಒಂಥರ ಹಾಟ್ ಟಾಪಿಕ್ ಆಗಿಬಿಟ್ಟಿದೆ. ಏಕಾಏಕಿ ದರ್ಶನ್ ಈ ರೀತಿ ಮಾಡಿದ್ದು ಯಾಕೆ? ಹಾಗಾದರೆ ಇವರು ಎಲ್ಲರಿಂದಲೂ ದೂರ ಇದ್ದಾರಾ? ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಅನ್ಫಾಲೋ ಮಾಡಿರೋದ, ಅಥವಾ ಇವ್ರುಗಳ ಬಗ್ಗೆ ಬೇಸರ ಇದೆಯಾ? ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ಉತ್ತರವನ್ನು ಕೊಡಬಲ್ಲವರು ದರ್ಶನ್ ಒಬ್ಬರೇ. ಅವರೇ ಆನ್ಸರ್ ಮಾಡಬೇಕು ಇದಕ್ಕೆ. ಯಾವ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ? ಏನಾದರೂ ಬೇಸರ, ಸಿಟ್ಟು, ಸೆಡವು ಈ ಥರ ಏನಾದರೂ ಇದೆಯಾ? ಅದರಲ್ಲಿ ಅವ್ರ ಮಗನೂ ಇದ್ದಾರೆ. ದರ್ಶನ್ ಮಗನನ್ನು ಅನ್ಫಾಲೋ ಮಾಡಿದ್ದಾರೆ, ಅವ್ರ ತಮ್ಮನನ್ನು ಅನ್ಫಾಲೋ ಮಾಡಿದ್ದಾರೆ, ದಿನಕರ್ನ. ಈಗ ಸುಮಲತಾ ಅಂಬರೀಷ್ ಅವರಾದರೆ ಓಕೆ, ಏನೋ ಒಂದು ಆಗಿರಬಹುದಪ್ಪ ಅನ್ಕೋಬೋದು. ಬಟ್ ತನ್ನ ಮಗ, ಸಹೋದರ, ಅಂಬರೀಷ್ ಅವರ ಪುತ್ರ, ಅವರ ಸೊಸೆ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿರ್ತಕ್ಕಂಥದ್ದು ಯಾಕೆ? ಇದೇ ಈಗ ಸದ್ಯದ ಪ್ರಶ್ನೆ. ಇವರಲ್ಲಿ ಯಾರಾದರೂ ಒಬ್ಬರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕೆ ಈ ರೀತಿ ಮಾಡಿದ್ರು? ಕಾರಣ ಏನು? ಏನು ನಡೀತಾ ಇದೆ ದರ್ಶನ್ ಆಪ್ತ ಬಳಗದಲ್ಲಿ? ಹಾಗಾದರೆ ಏನಾದರೂ ಮುನಿಸಿದೆಯಾ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಅಥವಾ ನನ್ನ ಸಂಕಷ್ಟದ ಕಾಲದಲ್ಲಿ ಇವ್ರು ಯಾರೂ ಬರಲಿಲ್ಲ ಅಂತಂದರೆ ಅದು ಬೇರೆಯವರಾಗಿದ್ದರೆ ಓಕೆ. ಅವರ ಸಹೋದರ ಬೆನ್ನಿಗೆ ಬೆನ್ನಾಗಿ ನಿಂತರು. ಆ ಸಂದರ್ಭದಲ್ಲಿ ಅವ್ರಿಗೆ ಬೇಲ್ ಕೊಡಿಸೋ ವಿಚಾರದಲ್ಲಿ ದಿನಕರ್ ಅವರಂತೂ ತುಂಬ ಹೋರಾಟ ಮಾಡಿದ್ರು. ಅವ್ರನ್ನೂ ಅನ್ಫಾಲೋ ಮಾಡಿದ್ದಾರೆ. ಹೆತ್ತ ಮಗನನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. ಅಂದರೆ ಯಾಕೆ? ಅಥವಾ ಎಲ್ಲವನ್ನ ಮೀರಿ ಏನಾದರೂ ಟೆಕ್ನಿಕಲ್ ಇಶ್ಯೂ ಆಗಿದೆಯಾ ಗೊತ್ತಿಲ್ಲ. ಏನು ಬೇಕಾದರೂ ಆಗಿರಬಹುದು. ಅಥವಾ ಉದ್ದೇಶಪೂರ್ವಕವಾಗಿ ಎಲ್ಲರನ್ನೂ ಕೂಡ ಅನ್ಫಾಲೋ ಮಾಡಿರಬಹುದು. ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅವರ ಎಕ್ಸ್ ಖಾತೆ ಇರ್ಬೋದು. ಎಲ್ಲರಿಂದ ಯಾರ್ಯಾರನ್ನ ಫಾಲೋ ಮಾಡ್ತಾಯಿದ್ರು ಎಲ್ಲರನ್ನೂ ಕೂಡ ಅವರೀಗ ದೂರ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಇದರ ಬೆನ್ನಲ್ಲೇ ಸುಮಲತಾ ಅಂಬರೀಷ್ ಅವರ ಒಂದು ಪೋಸ್ಟ್ ಕೂಡ ಈಗ ಬಹಳ ಗಮನವನ್ನು ಸೆಳೀತಾ ಇದೆ. ಆ ಪೋಸ್ಟ್ ಹಾಕಿರುವಂತಹ ಟೈಮಿಂಗ್ ಇದೆಯಲ್ಲ, ಅದು ಬಹಳಷ್ಟು ಕುತೂಹಲ ಕಾರಣ ಆಗ್ತಾ ಇರೋದು. ಈಗೆಲ್ಲ ಸೆಲೆಬ್ರಿಟಿಗಳು ತಾವು ಏನನ್ನು ಹೇಳಬೇಕು, ಯಾವ ಡೆವಲಪ್ಮೆಂಟ್ಗೆ ಎಲ್ಲ ಆ ಪೋಸ್ಟ್ ಮೂಲಕನೇ ಹೇಳ್ಬಿಡ್ತಾರೆ. ಸುಮಲತಾ ಅವರು ಕೂಡ ಹಾಗೆ ಪೋಸ್ಟ್ ಮೂಲಕ ಹೇಳಿದ್ರ. ಮಾಜಿ ಸಂಸದೆ ಸುಮಲತಾ ಪೋಸ್ಟ್ನಲ್ಲಿ ದರ್ಶನ್ಗೆ ತಿರುಗೇಟನ್ನು ಕೊಡಲಾಗಿದೆಯಾ? ಬೆಸ್ಟ್ ಆಕ್ಟಿಂಗ್ ಆಸ್ಕರ್ ಅವಾರ್ಡ್ ಯಾರಿಗೆ ಹೋಗುತ್ತಂದ್ರೆ, ಯಾರು ಸತ್ಯವನ್ನ ತಿರುಚ್ತಾರೆ, ತಮ್ಮದೇ ತಪ್ಪನ್ನ ಇಟ್ಕೊಂಡು ಬೇರೆಯವರ ಮೇಲೆ ಗೂಬೆ ಕೂರಿಸ್ತಾರೆ ಅಂತವ್ರಿಗೆ ಹೋಗುತ್ತೆ ಅನ್ನೋ ಅರ್ಥದಲ್ಲಿ ಒಂದು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ತಮ್ಮ ಮೇಲಿನ ನಿಂದನೆಯನ್ನ ಬೇರೆಯವರ ಮೇಲೆ ಹಾಕೋದು, ಆಮೇಲೆ ತಮ್ಮನ್ನ ತಾವು ಹೀರೋ ಎಂಬಂತೆ ಬಿಂಬಿಸಿಕೊಳ್ಳೋದು ಅಂತ ಪೋಸ್ಟು. ತಮ್ಮನ್ನ ತಾವು ಹೀರೋ ಅಂತ ಬಿಂಬಿಸಿಕೊಳ್ಳೋದು ಅನ್ನೋ ಪೋಸ್ಟನ್ನ ಹುಡುಕಿ ಹಾಕಿರೋದ್ರಿಂದ ಇದು ಪ್ರಾಬಬ್ಲಿ ದರ್ಶನ್ ಅವರಿಗೆ ಕೊಟ್ಟಂತಹ ತಿರುಗೇಟ ಅನ್ನೋದು ಪ್ರಶ್ನೆ. ಆಮೇಲೆ ನಿಮಗೆ ನೆನಪಿರ್ಬೋದು, ಲಾಸ್ಟ್ ಅಷ್ಟೂ ಟೈಮು ದರ್ಶನ್ ಯಾವಾಗ ಜೈಲಲ್ಲಿದ್ರು ಯಾರ್ಯಾರೋ ಹೋಗ್ತಾ ಇದ್ರು ಅವ್ರನ್ನ ನೋಡೋದಕ್ಕೆ. ಬಟ್ ಸುಮಲತಾ ಅವ್ರು ಮಾತ್ರ ಹೋಗ್ತಾ ಇರಲಿಲ್ಲ. ಆಗಲೇ ಒಂದು ಅನುಮಾನ ಇತ್ತು, ಯಾಕೆ ಇಬ್ಬರ ಮಧ್ಯೆ ಬಿರುಕೇನಾದರೂ ಉಂಟಾಗಿದೆಯಾ, ಜಾಸ್ತಿ ಆಗಿದೆಯಾ ಅಂತೆಲ್ಲ. ಸಂಬಂಧಗಳು ಸರಿ ಹೋಗಬಹುದು ಅಂತ ಹೇಳಲಾಗಿತ್ತು. ಆದರೆ ಸಂಬಂಧಗಳು ತೀರಾ ಹಳಸಿ ಹೋಗಿದ್ಯಾ ಅನ್ನೋ ಅನುಮಾನ. ಆಮೇಲೆ ನೀವು ನನ್ನ ಮೊದಲ ಮಗ ಅಂತ ಸುಮಲತಾ ಯಾವಾಗಲೂ ದರ್ಶನ್ನ ಹೇಳ್ಕೊತಾ ಇದ್ರು. ನನಗಿಬ್ಬರು ಮಕ್ಕಳು, ಮೊದಲನೇ ಮಗ ದರ್ಶನ್, ಎರಡನೇ ಮಗ ಅಭಿಷೇಕ್ ಅಂತೆಲ್ಲ. ಹಾಗಿದ್ದಾಗ ತಾಯಿ ಮಗನ ಸಂಬಂಧದಲ್ಲೇ ಏನಾದರೂ ಬಿರುಕುಂಟಾಗಿದೆಯಾ?
ಕೇವಲ ಸುಮಲತಾ ಅಂಬರೀಷ್ ಅವ್ರನ್ನ ಮಾತ್ರ ಅನ್ಫಾಲೋ ಮಾಡಿದ್ರೆ ಬೇರೆ ಬೇರೆ ತಿರುವು ಪಡ್ಕೋಬಹುದು ಅನ್ನೋ ಕಾರಣಕ್ಕೆ ಇನ್ನೊಂದು 6 ಜನನ್ನ ಸೇರಿಸ್ಬಿಟ್ಟು ಎಲ್ಲರನ್ನೂ ಸೇರಿಸಿ ಅನ್ಫಾಲೋ ಮಾಡಿದಾರಾ? ಏನೋ ನಡೀತಾ ಇದೆ ಇವರ ಒಂದು ಸರ್ಕಲ್ನಲ್ಲಿ. ಹಾಗೆ ನೋಡೋದಕ್ಕೆ ಹೋದ್ರೆ ಅವರ ಪತ್ನಿಯನ್ನ ಕೂಡ ಅವ್ರು ಫಾಲೋ ಮಾಡ್ತಿರ್ಲಿಲ್ಲ. ಸ್ವಲ್ಪ ದಿನ ಫಾಲೋ ಮಾಡ್ತಿದ್ರು, ಆಮೇಲೆ ಅನ್ಫಾಲೋ ಮಾಡಿದ್ರು, ಮತ್ತೆ ಫಾಲೋ ಮಾಡಿದ್ರು. ಅದು ಫಾಲೋ ಅನ್ಫಾಲೋ ಆಗ್ತಾನೆ ಇತ್ತು. ಬಟ್ ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಈ ಇನ್ಸ್ಟಾಗ್ರಾಮ್ನಲ್ಲಿ ಸೆಲೆಬ್ರಿಟಿಗಳು ತಮಗೆ ಏನು ಹೇಳಬೇಕು, ಯಾರ್ದಾದ್ರು ಡಿವೋರ್ಸ್ ಆದರೂ ಅಷ್ಟೇ, ಪವರ್ ಕಪಲ್ದು, ಅವರಲ್ಲೇ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ, ಅವರಲ್ಲೇ ಅನ್ಫಾಲೋ ಮಾಡಿಬಿಡ್ತಾರೆ. ಒಂದು ಕ್ರಿಪ್ಟಿಕ್ ಮೆಸೇಜ್ ಹಾಕಿದ್ರೆ ನಾವೇ ಅರ್ಥ ಮಾಡ್ಕೊಳ್ಳೋದು. ಈ ಸೆಲೆಬ್ರಿಟಿಗಳು ಅನ್ಫಾಲೋ ಮಾಡಿದ್ರು ಅಂತಂದ್ರೆ ಅಲ್ಲೊಂದು ದೊಡ್ಡ ಮೆಸೇಜ್ ಇದೆ ಅಂತ ಅರ್ಥ. ಹೌದು, ಏನ್ ಹೇಳಬೇಕು ಅಂತಕ್ಕಂಥದನ್ನ ಅನ್ಫಾಲೋ ಮಾಡೋದ್ರ ಮುಖಾಂತರ ತೋರಿಸ್ಬಿಡ್ತಾರೆ. ಮತ್ತೆ ಇತ್ತೀಚೆಗಂತೂ ಇವರು ಟ್ವಿಟರ್ ಮತ್ತೆ ಫೇಸ್ಬುಕ್ ನಲ್ಲಿ ಆಕ್ಟಿವೇ ಇಲ್ಲ, ಬರೀ ಇನ್ಸ್ಟಾಗ್ರಾಮ್ನಲ್ಲೇ ಏನೇನು ಹೇಳಬೇಕು ಯಾರ್ಯಾರಿಗೆ ಎಲ್ಲವನ್ನ ದರ್ಶನ್ ಇನ್ಸ್ಟಾಗ್ರಾಮನ್ನು ಆಯ್ಕೆ ಮಾಡ್ಕೊಂಡಿದ್ರು, ಅದರಲ್ಲೇ ಉತ್ತರ ಕೊಟ್ಟಂಗೆ ಕಾಣಿಸ್ತಾ ಇದೆ. ಕುತೂಹಲ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಭಾರತಿ. ದರ್ಶನ್ ಅವರ ಹೊಸ ಅಧ್ಯಾಯ ಇನ್ನೇನು ಇವತ್ತಿಂದ ಶುರುವಾಗುತ್ತೆ ಅನ್ನೋಷ್ಟೊತ್ತಿಗೆ ಈ ಥರದ್ದೊಂದು ಬೆಳವಣಿಗೆ ಯಾಕಾಗಿ ಮಾಡಿದ್ರು ಅನ್ನೋದು ಕುತೂಹಲ. ಮತ್ತು ಇದಕ್ಕೆ ಆ ಕಡೆಯಿಂದ ಕೂಡ ಯಾವುದೇ ಪೋಸ್ಟ್ಗಳನ್ನು ಹಾಕ್ತಾ ಇದ್ರು, ಅದಕ್ಕೊಂದು ರಿಯಾಕ್ಷನ್ ಅಂತ ಇರುತ್ತಲ್ಲ, ರಿಯಾಕ್ಷನ್ ಪೋಸ್ಟ್ ಅಂತ. ಆ ಪೋಸ್ಟನ್ನು ನೋಡ್ತಾ ಇದ್ರು ಕೂಡ ನಾವು ಏನು ಕೇರ್ ಮಾಡಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇವರಿಗೆ ಹಾಕಿದ್ದು ಅಂತಲ್ಲ, ಬಟ್ ಟೈಮಿಂಗ್ ಸ್ವಲ್ಪ ಅನುಮಾನದ ಕಣ್ಗಳಿಂದ ನೋಡುವಂತೆ ಮಾಡ್ತಿದೆ. ಖಂಡಿತವಾಗ್ಲೂ ಕೋಲ್ಡ್ ವಾರ್ ಅಂತಾರಲ್ಲ, ಅದು ಶುರುವಾಗಿರುವಂತದ್ದಂತೂ ಸ್ಪಷ್ಟ. ಯಾಕಂದ್ರೆ ನೇರವಾಗಿ ಒಬ್ಬೊಬ್ಬರ ಹೆಸರನ್ನ ಹೇಳ್ಕೊಳ್ತಾ ಇಲ್ಲ, ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಅಸಮಾಧಾನ ಇರೋದಂತೂ ಸ್ಪಷ್ಟವಾಗ್ತಿದೆ. ಹೌದು, ಲಿಮಿಟೆಡ್ ಪರ್ಸನ್ ಗಳನ್ನ ಮಾತ್ರ ದರ್ಶನ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ರು. ಸಡನ್ ಆಗಿ ಮೂವರನ್ನ ಅಂತಂದ್ರೆ ಅಭಿಷೇಕ್, ಸುಮಲತಾ ಹಾಗೇನೆ ಅವೀವ ಅವರನ್ನ ಅನ್ಫಾಲೋ ಮಾಡ್ಬಿಟ್ರೆ ಎಲ್ಲೋ ರೀತಿಯಲ್ಲಿ ಡೈರೆಕ್ಟ್ ಆಗಿ ಹೇಳ್ದಂಗಾಗುತ್ತೆ ಅಂತ. ಯಾಕಂದ್ರೆ ಲಿಮಿಟೆಡ್ ಪರ್ಸನ್ ನ ಫಾಲೋ ಮಾಡ್ತಿದ್ದಾಗ ಒಬ್ಬರನ್ನ ರಿಮೂವ್ ಮಾಡಿದ್ರು ಸಾಕು, ಅದು ಗೊತ್ತಾಗೋಗುತ್ತೆ. ಡೈರೆಕ್ಟ್ ಆಗಿ ಹೇಳ್ದಂಗಾಗುತ್ತೆ, ಇದು ಬೇಡ ಅನ್ನೋ ರೀತಿಯಲ್ಲಿ ಇತ್ತೇನೋ ಏನೋ. ಹೀಗಾಗಿ ಅವರು ಸಡನ್ ಆಗಿ ಮೂವರನ್ನು ಒಂದು 6 ಜನನನ್ನು ತಾವೇನು 6 ಪೇಜ್ ಅನ್ನ ಫಾಲೋ ಮಾಡ್ತಾ ಇದ್ರು ಅವರನ್ನೆಲ್ಲರನ್ನು ಅನ್ಫಾಲೋ ಮಾಡಿ ರಿಮೂವ್ ಮಾಡಿದ್ದಾರೆ. ಅಲ್ಲಿಗಂತೂ ಸ್ಪಷ್ಟ, ಇವರು ಯಾರನ್ನೂ ಕೇರ್ ಮಾಡೋದಿಲ್ಲ, ಇಲ್ಲಿಂದ ನನ್ನ ಜೀವನ ಹೊಸದಾಗಿ ಶುರುವಾಗುತ್ತೆ ಅನ್ನೋದು. ಆದ್ರೆ ಬೆನ್ನಲ್ಲೇ ಸುಮಲತಾ ಅವರು ಮಾರ್ಮಿಕವಾಗಿ ಮಾತನಾಡಿದ್ರಲ್ಲ, ಅದಂತೂ ಇನ್ನೂ ಸ್ಪಷ್ಟೀಕರಣ ಕೊಡ್ತಾ ಇದೆ. ಯಾಕಂದ್ರೆ ಬೆಸ್ಟ್ ಆಕ್ಟರ್ ಇಲ್ಲಿ ನಟನೆ ಮಾಡ್ತಿದ್ದಾರೆ, ಇದೆಲ್ಲ ಆಕ್ಟಿಂಗು ಅಂತ ಹೇಳಿ ಅವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಇನ್ನೇನು ಇಂಡೈರೆಕ್ಟ್ ಆಗಿ ಹೆಸರು ತಗೊಂಡಿಲ್ಲ ಅಷ್ಟೇ, ಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹೌದು, ದರ್ಶನ್ ಅವರು ಒಂದು 6 ತಿಂಗಳು ಜೈಲಲ್ಲಿ ಇದ್ರಲ್ಲ, ಆ ಸಂದರ್ಭದಲ್ಲಿ ಸುಮಲತಾ ಅವರು ಅವ್ರನ್ನ ಭೇಟಿ ಮಾಡಿರ್ಲಿಲ್ಲ, ಅವ್ರ ಬಗ್ಗೆ ಏನೋ ಮಾತಾಡಿರ್ಲಿಲ್ಲ. ಕೊನೆ ಒಂದು ಕ್ಷಣದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ, ಅದರಿಂದ ದರ್ಶನ್ ಅವರು ಅಸಮಾಧಾನಗೊಂಡ್ರು, ಯಾವುದೇ ರೀತಿಯಲ್ಲಿ ಸಹಾಯಕ್ಕೆ ಬರ್ಲಿಲ್ಲ. ಈ ತರದೆಲ್ಲ ಒಂದು ಒಳ ಸುದ್ದಿ ಬರ್ತಾ ಇತ್ತಲ್ಲ, ಅದು ಈಗ ನಿಜ ಅನ್ನೋ ರೀತಿಯಲ್ಲಿ ಪೋಸ್ಟ್ ಹೇಳ್ತಾ ಇದೆ. ಹೌದು, ಎಷ್ಟೋ ವರ್ಷಗಳಿಂದ ಇದ್ದಂತಹ ದರ್ಶನ್ ಕುಟುಂಬ ಹಾಗೂ ಸುಮಲತಾ ಅವರ ಕುಟುಂಬದ ಮಧ್ಯೆ ಒಂದು ವೈಮನಸ್ಸು, ಅಸಮಾಧಾನ ಉಂಟಾಗಿದೆ, ಬಿರುಕು ಉಂಟಾಗಿದೆ ಅನ್ನೋದು ಈ ಪೋಸ್ಟ್ ಇಂದ ಸ್ಪಷ್ಟೀಕರಣ ಮಾಡ್ಕೊಳ್ಬಹುದು ನಾವು. ಇನ್ ಮುಂದೆ ಗೊತ್ತಾಗುತ್ತೆ ಮಮತಾ ಯಾವ ತರದಲ್ಲಿ ಏನು ರಿಯಾಕ್ಷನ್ ಮಾಡ್ತಾರೆ, ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡಿದ್ಮೇಲೆ ಏನಾದ್ರು ಗೊತ್ತಾಗ್ಬೋದೇನೋ, ಸುಳಿವು ಸಿಗ್ಬೋದೇನೋ. ರೈಟ್ ಭಾರತಿ.